ಕನ್ನಡಿಗರ ಬಗ್ಗೆ ಮಾತನಾಡಬಾರದು. ಬಿಜೆಪಿ ಟೀಕೆಗೆ ಸಂಸದ ಡಿಕೆ ಸುರೇಶ್ ತಿರುಗೇಟನ್ನ ನೀಡಿದ್ದಾರೆ. ದಕ್ಷಿಣ ಭಾರತದಲ್ಲಿ ಬಂದು ಹೇಗೆ ಕಲಿತಿದ್ದಾರೆ, ಉತ್ತರ ಭಾರತದಲ್ಲಿ ಕನ್ನಡ, ತೆಲುಗು, ಮಲಯಾಳಂ, ತಮಿಳು ಕಲಿಸ್ತಾರಾ ಅಂತ ಡಿಕೆ ಸುರೇಶ್ ಪ್ರಶ್ನೆಯನ್ನು ಮಾಡಿದ್ದಾರೆ. ಕನ್ನಡಿಗರ ವಿರುದ್ಧದ ಧೋರಣೆ ಖಂಡಿಸಿದ್ರೆ ದೇಶ ವಿರೋಧಿನ. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಏನು ಕೊಟ್ಟಿದೆ ಹೇಳಿ ಅಂತ ಡಿಕೆ ಸುರೇಶ್ ಪ್ರಶ್ನಿಸಿದ್ದಾರೆ. ಪ್ರತ್ಯೇಕ ದೇಶದ ಹೇಳಿಕೆಗೆ ಸಂಸದ ಸುರೇಶ್ ತಿರುಗೇಟನ್ನ ನೀಡಿದ್ದಾರೆ. ಒಂದ್ ರೀತಿಯಲ್ಲಿ ಡಿಕೆ ಸುರೇಶ್ ಅವರ ಹೇಳಿಕೆಗೆ ಬಿಜೆಪಿಯ ನಾಯಕರು ಕಿಡಿಕಾರಿದ್ರು. ಇದು ಕಾಂಗ್ರೆಸ್ನ ಅಜೆಂಡಾ ಅನ್ನೋದ್ರ ರೀತಿಯಲ್ಲೂ ಕೂಡ ಹೇಳಿಕೆಯನ್ನು ನೀಡಿದ್ರು. ಬೇರೆ ಬೇರೆ ನಾಯಕರು ಕೂಡ ಟೀಕಿಸುವಂತಹ ರೀತಿಯಲ್ಲಿ ಆಗಿತ್ತು ಅವರ ಹೇಳಿಕೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅದಕ್ಕೆ ಸ್ಪಷ್ಟನೆ ನೀಡುವಂತಹ ಕೆಲಸವನ್ನ ಡಿಕೆ ಸುರೇಶ್ ಮಾಡಿದ್ರು. ನಾನು ಹೇಳಿರುವಂಥದ್ದು ಉತ್ತರ ಭಾರತದ ಹೇರಿಕೆ ಆಗ್ತಾ ಇದೆ. ನಮ್ಮ ದಕ್ಷಿಣ ಭಾರತದಲ್ಲಿ ಹಿಂದಿನ ಕಲಿಸ್ತಾರೆ, ಆದ್ರೆ ಉತ್ತರ ಭಾರತದಲ್ಲಿ ಕನ್ನಡ, ತೆಲುಗು, ಮಲಯಾಳಂ ಹೀಗೆ ಬೇರೆ ಭಾಷೆಗಳನ್ನ ಕಲಿಸ್ತಿದ್ದಾರ. ಹಾಗೇನೆ ಉತ್ತರ ಭಾರತದ ರಾಜ್ಯಗಳಿಗೆ ಹೆಚ್ಚಿನ ಅನುದಾನವನ್ನ ನೀಡಲಾಗುತ್ತೆ. ದಕ್ಷಿಣ ಭಾರತದ ರಾಜ್ಯಗಳಿಗೆ ಅಷ್ಟಾಗಿ ಅನುದಾನಗಳನ್ನ ಪೂರೈಕೆ ಮಾಡೋದಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಸುರೇಶ್ ಉತ್ತರಿಸಿದ್ರು. ತ್ರಿಭಾಷಾ ನೀತಿ ಯಾವುದೇ ಒಂದು, ಈಗ ನಾವು ಈಗ ಕನ್ನಡಿಗರಾಗಿ ಮೂರನೇ ಭಾಷೆಯನ್ನು ಹಿಂದಿಯಾಗಿ ಕರ್ನಾಟಕದಲ್ಲಿ ನಾವು ಕಲಿಸ್ತಾ ಇದ್ದೇವೆ. ಉತ್ತರ ಭಾರತದಲ್ಲಿ ಒಂದೇ ಒಂದು ರಾಜ್ಯದಲ್ಲಿ ದಕ್ಷಿಣ ಭಾರತದ ಯಾವುದೇ ಒಂದು ಲ್ಯಾಂಗ್ವೇಜ್ ಅನ್ನ ತೆಗೆದುಕೊಂಡಿರ್ತಕ್ಕಂಥ ಪ್ರದೇಶಗಳೆಲ್ಲರ ಇದೆಯಾ? ಅಥವಾ ದೆಹಲಿ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಗುಜರಾತ್ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಮೂರು ರಾಜ್ಯಗಳು, ತೆಲುಗು, ತಮಿಳು, ಕನ್ನಡ, ಮಲಯಾಳಂ, 4-5 ಭಾಷೆಗಳೇನಿದೆ, ಆ 4 ಭಾಷೆಗಳನ್ನು ಬೇರೆ ರಾಜ್ಯಗಳಲ್ಲೆಲ್ಲಾದರೂ ಒಂದೇ ಒಂದು ಶಾಲೆಯಲ್ಲಿ ಮೂರನೇ ಲ್ಯಾಂಗ್ವೇಜ್ ಆಗಿ ತೆಗೆದುಕೊಂಡಿರತಕ್ಕ ಉದಾಹರಣೆಗಳೇನಾದರೂ ಇದೆಯಾ? ಇಲ್ಲ. ಸೊ ಇವತ್ತು ನಾವು ಎಚ್ಚೆತ್ಕೋಬೇಕು, ನಮ್ಮ ಹೋರಾಟ ಇರಬೇಕು, ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಬೇಕು. ನಾನೊಬ್ಬ ಭಾರತೀಯ ಅಂತಕ್ಕಂಥದ್ದನ್ನು ನಾನು ಯಾವತ್ತೂ ಕೂಡ ಮರ್ತಿಲ್ಲ. ಇವರಿಂದ ನಾನು ಭಾರತೀಯತೆಯನ್ನು, ರಾಷ್ಟ್ರೀಯತೆಯನ್ನು ಕಲಿಬೇಕಾದಂಥ ಅವಶ್ಯಕತೆ ನನಗಿಲ್ಲ. ಕೇಂದ್ರ ಸರ್ಕಾರಕ್ಕೆ ನಾವು ಕೊಡ್ತಾ ಇರ್ತಕ್ಕಂಥ ತೆರಿಗೆಯ ಪಾಲು ಸಿಂಹದಷ್ಟಿದೆ. ಇಡೀ ರಾಷ್ಟ್ರದಲ್ಲಿ 2ನೇ ತೆರಿಗೆ ಪಾವತಿಯನ್ನು ಕೊಡ್ತಾ ಇರ್ತಕ್ಕಂಥ ಒಂದು ರಾಜ್ಯ. ನಮ್ಗೆ ಸಿಗ್ತಾ ಇರ್ತಕ್ಕಂಥ ಹಣ ಭಾಳ ಕಡಿಮೆ. ಅಭಿವೃದ್ಧಿ ಕುಂಠಿತ ಆಗಿದೆ. ನಮ್ಮ ವೇಗವನ್ನು ತಡೆಯಲಿಕ್ಕೆ ಬೇರೆ ರಾಜ್ಯಗಳಿಗೆ, ಬೇರೆ ಹಿಂದಿ ರಾಜ್ಯಗಳು ಎಲ್ಲಿ ಇದೆ ಅವ್ರಿಗೆ ಬೇಕಾದಂಥ ರಾಜ್ಯಗಳಿಗೆ ಇವತ್ತು ಹಣವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಸೊ ಈ ರೀತಿಯ ಅನ್ಯಾಯಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜನರಲ್ಲಿ ಸ್ವಾಭಾವಿಕವಾಗಿ ಇಂಥ ಭಾವನೆಗಳು ಬರ್ತಕ್ಕಂಥದ್ದು.